ವೆಲ್ಕಮ್ ಬ್ಯಾಕ್. ರಾಜ್ಯದ 3 ಕ್ಷೇತ್ರದಲ್ಲಿ ರಂಗೇರಿದ ವೋಟಿಂಗ್ ಕಾವು. ಸರತಿ ಸಾಲಿನಲ್ಲಿ ನಿಂತು ಮತ ಚಲಾಯಿಸೋಕೆ ಉತ್ಸುಕ ತೋರಿಸಿದ್ದಾರೆ. ಸಂಡೂರಿನಲ್ಲಿ 98 ವರ್ಷದ ಅಜ್ಜಿ ಮತದಾನವನ್ನ ಮಾಡ್ತಿದ್ದು ವೀಲ್ ಚೇರ್ ನಲ್ಲಿ ಬಂದು ಮತ ಚಲಾಯಿಸಿದ್ದಾರೆ. ವೃದ್ಧೆ ಮತದಾನ ಕೇಂದ್ರಕ್ಕೆ ಆಗಮಿಸಿದ್ದಾರೆ. 98ರ ಅಜ್ಜಿ ವೋಟಿಂಗ್ ಅನ್ನ ಮಾಡಿದ್ದಾರೆ. ರಾಜ್ಯದ 3 ಕ್ಷೇತ್ರದಲ್ಲೂ ವೋಟಿಂಗ್ ಕಾವು ಹೆಚ್ಚಾಗಿದ್ದು ಸರತಿ ಸಾಲಿನಲ್ಲಿ ನಿಂತು ಮತದಾನವನ್ನ ನಡೆಸ್ತಾ ಇದ್ದಾರೆ. 3 ಕ್ಷೇತ್ರದಲ್ಲೂ ವೋಟಿಂಗ್ ಕಾವು ರಂಗೇರಿದೆ. ಎಂಟು ವರ್ಷದ ವೃದ್ಧೆ ಮತದಾನವನ್ನ ಮಾಡಿದ್ದಾರೆ. ಅವ್ರ ಮಾಧ್ಯಮದವರಿಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವ್ರು ಕಣ್ಣು ಕಾಣಲ್ಲ, 30 ವರ್ಷ ಇದ್ದಾಗಲೇ ಕಣ್ಣು ಕಳ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, 3 ಕ್ಷೇತ್ರದಲ್ಲೂ ವೋಟಿಂಗ್ ಕಾವು ರಂಗೇರಿದೆ. ಇದೆ ಶಿಗ್ಗಾವಿಯಲ್ಲೂ ಕೂಡ ವೀಲ್ ಚೇರ್ ಅಲ್ಲಿ ವೃದ್ಧಿಯೊಬ್ರು ಆಗಮಿಸಿರೋದು. ಸೊ ಯಾವ ತರ ಇದೆ? ಬೆಳಗ್ಗೆ 7 ಗಂಟೆಯಿಂದ ನಡೀತಾ ಇರೋ ಚುನಾವಣಾ ಕಣ. ಪವಿತ್ರ, ಈಗಾಗಲೇ ಏನು ಮತದಾನದ ಕಾರ್ಯ ಕೂಡ ಅಬ್ಬರದಿಂದ ಸಾಗಿದೆ ಅಂತ ಹೇಳ್ಬೋದು. ಅದರಂತೆ ಪ್ರಮುಖವಾಗಿ ಏನು ಶಿಗ್ಗಾವಿಯ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿಯೂ ಕೂಡ ಮತದಾನ ಕೂಡ ಆರಂಭವಾಗಿರ್ತಕ್ಕಂಥದ್ದು. ಅಲ್ಲಿ ಬಿಜೆಪಿಯ ಅಭ್ಯರ್ಥಿ ಆಗಿರ್ತಕ್ಕಂಥ ಭರತ್ ಬೊಮ್ಮಾಯಿಯವರು ಕೂಡ ಒಂದ್ ಕಡೆ ಈಗ ಮತದಾನ ಮಾಡ್ಲಿಕ್ಕೆ ಕೂಡ ಹೊರಟಿರ್ತಕ್ಕಂಥದ್ದು. ಮತದಾನಕ್ಕಿಂತ ಮುಂಚಿತವಾಗಿ ಏನು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿಯವರು ಮತ್ತೆ ಪುತ್ರ ಭರತ್ ಬೊಮ್ಮಾಯಿಯವರು ಕೂಡ ಇಬ್ಬರು ನಾಯಕರು ಕೂಡ ಏನು ಹುಬ್ಬಳ್ಳಿಯ ಒಂದು ಏನು ಗಬ್ಬೂರು ಕ್ರಾಸ್ ಬಳಿ ಇರ್ತಕ್ಕಂಥ ಜೈನ ಮಂದಿರಕ್ಕೂ ಹೋಗಿ ಒಂದು ಆಶೀರ್ವಾದವನ್ನ ಪಡೆದುಕೊಂಡಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಹುಬ್ಬಳ್ಳಿಯ ಒಂದು ಮಾರುತಿ ದೇವಸ್ಥಾನಕ್ಕೂ ಹೋಗಿ ಒಂದು ಆಶೀರ್ವಾದ ಕೂಡ ಪಡೆದುಕೊಂಡು ಒಂದು ರೀತಿಯಲ್ಲಿ ಗೆಲುವಿಗಾಗಿ ಒಂದು ಟೆಂಪಲ್ ರನ್ ಕೂಡ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಬಸವರಾಜ ಬೊಮ್ಮಾಯಿ ಅವರು ಹಲವಾರು ಒಂದು ಚುನಾವಣೆಗಳನ್ನು ಕೂಡ ಎದುರಿಸಿದ್ದಾರೆ. ಆ ಚುನಾವಣೆ ಎದುರಿಸುವಂತಹ ಸಂದರ್ಭದಲ್ಲಿ ಅವರು ಒಂದಿಷ್ಟು ದೇವರ ಮೊರೆ ಹೋಗುವಂತದ್ದು ಕೂಡ ಇದೆ. ಹಾಗಾಗಿ ಈಗ ಅದರಂತೆ ಪುತ್ರ ಭರತ್ ಬೊಮ್ಮಾಯಿ ಅವರನ್ನು ಕೂಡ ಕಣಕ್ಕಿಳಿಸಿದ್ದಾರೆ. ಮೊದಲ ಬಾರಿಗೆ ಚುನಾವಣಾ ಒಂದು ಅಖಾಡದಲ್ಲಿ ಧುಮುಕಿರ್ತಕ್ಕಂಥದ್ದು ಪುತ್ರ ಭರತ್ ಬೊಮ್ಮಾಯಿ ಅವರು. ಅವರ ಒಂದು ಭವಿಷ್ಯ ಕೂಡ ಚೆನ್ನಾಗಿರ್ಲಿ. ಒಂದ್ ಕಡೆ ಈ ಬಾರಿ ಅವರು ಗೆಲುವನ್ನ ಸಾಧಿಸಲಿ. ಯಾಕಂತಂದ್ರೆ ಬಿಜೆಪಿಯ ಹೈಕಮಾಂಡ್ ನಾಯಕರು ಬೇರೆದವರಿಗೆ ಟಿಕೆಟ್ ಕೊಡದೆ ಮತ್ತೆ ಪುತ್ರನಿಗೆ ಕೊಟ್ಟಿದ್ದಾರೆ. ಅದು ಕೂಡ ಒಂದಿಷ್ಟು ನನಗೆ ಪ್ಲಸ್ ಪಾಯಿಂಟ್ ಅನ್ನುವಂತ ರೀತಿಯಲ್ಲಿ ಕೂಡ ಬಸವರಾಜ ಬೊಮ್ಮಾಯಿ ಇರುವಂತದ್ದು. ಹಾಗಾಗಿ ಪುತ್ರನನ್ನ ಗೆಲುವು ಸಾಧಿಸಿಕೊಂಡು ಆ ಒಂದು ತಮ್ಮ ಭದ್ರಕೋಟೆಯನ್ನ ಉಳಿಸಿಕೊಳ್ಬೇಕು ಅನ್ನುವಂತಹ ಪ್ರಯತ್ನದಲ್ಲಿ ಬಸವರಾಜ ಬೊಮ್ಮಾಯಿ ಇರುವಂತದ್ದು. ಹಾಗಾಗಿ ಇವತ್ತು ಮತದಾನಕ್ಕಿಂತ ಮುಂಚಿತವಾಗಿ ಬೆಳಂಬೆಳಗ್ಗೆ ಒಂದು ದೇವರ ಒಂದು ಮೊರೆಯನ್ನ ಹೋಗಿರ್ತಕ್ಕಂಥದ್ದು. ಪವಿತ್ರ, ಇನ್ನೊಂದು ಕಡೆ ಬಸವರಾಜ್, ನಾವು ನೋಡ್ತಾ ಇದೀವಿ ಇತ್ತೀಚಿಗಂತೂ ವೋಟಿಂಗ್ ಅಂತ ಬಂದ್ರೆ ಎಲ್ಲೋ ಜನ ಸ್ವಲ್ಪ ಮೂಗು ಮುರಿತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ರಾಜ್ಯದಲ್ಲಿ ಆಗೋ ಅಭಿವೃದ್ಧಿ ಕಾರ್ಯಗಳ ಕುಂಠಿತ ಆಗಿರ್ಬೋದು, ಇವೆಲ್ಲವೂ ಕೂಡ ಎಲ್ಲೋ ಜನರಿಗೆ ರೋಸಿರುತ್ತೆ. ಸೊ ಕಳೆದ ಬಾರಿ ನಾವು 2023ರಲ್ಲಾದ ವಿಧಾನಸಭಾ ಚುನಾವಣೆ ನೋಡಿದಾಗ ಎಷ್ಟೋ ಕಡೆಗಳಲ್ಲಿ ಬಹಿಷ್ಕಾರ ಹಾಕಿದ್ರು. ಸೊ ಅಲ್ಲಲ್ಲಿ ಅಶಾಂತಿಯ ವಾತಾವರಣ ಇತ್ತು. ಸೊ ಇಲ್ಲಿ ಈಗ ಉಪಚುನಾವಣೆ 3 ಕ್ಷೇತ್ರದಲ್ಲಿ ನಡೀತಾ ಇರೋದು. 3 ಕ್ಷೇತ್ರಗಳು ಜಿದ್ದಾಜಿದ್ದಿನ ಕ್ಷೇತ್ರಗಳ. ಇಲ್ಲಿ ಮತದಾರರ ಒಲವು ಯಾವ ತರ ಇರಬಹುದು ಅಂತ? ಪವಿತ್ರ, ನೀವ್ ಹೇಳ್ದಂತೆ ಚುನಾವಣಾ ಸಂದರ್ಭದಲ್ಲಿ ಜನರು ಕೂಡ ಒಂದಿಷ್ಟು ಅವರದೇ ಆಗಿರ್ತಕ್ಕಂಥ ಬೇಡಿಕೆಗಳನ್ನ ಈಡೇರಿಸಿಲ್ಲ ಅನ್ನುವಂತ ಕಾರಣಕ್ಕೆ ಚುನಾವಣೆಯನ್ನ ಬಹಿಷ್ಕಾರ ಮಾಡಿದಂಥದ್ದು ಕೂಡ ಉದಾಹರಣೆ ಇದೆ. ಕಳೆದ ನೀವ್ ಹೇಳಿದಂತೆ 2023 ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಚಾಮರಾಜನಗರ ಭಾಗದಲ್ಲಾಗಿರ್ಬೋದು, ಚಿತ್ರದುರ್ಗ ಭಾಗದಲ್ಲಾಗಿರ್ಬೋದು, ಕೆಲವೊಂದಿಷ್ಟು ಗ್ರಾಮಗಳಲ್ಲಿ ಹಳ್ಳಿಗಳಲ್ಲಿ ಒಂದು ಚುನಾವಣಾ ಬಹಿಷ್ಕಾರ ಮಾಡಿರ್ತಕ್ಕಂಥದ್ದು ಉದಾಹರಣೆ ಇದೆ. ಅದನ್ನ ಮತ್ತೆ ಚುನಾವಣಾ ಅಧಿಕಾರಿಗಳು ಅವರಿಗೆ ಮನವರಿಕೆ ಮಾಡಿಕೊಟ್ಟು ಮತದಾನದಲ್ಲಿ ಭಾಗಿಯಾಗುವಂತ ರೀತಿಯಲ್ಲೂ ಕೂಡ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಉಪಚುನಾವಣೆಯಲ್ಲಿ ಆ ರೀತಿ ಆಗ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಚುನಾವಣಾ ಅಧಿಕಾರಿಗಳು ಕೂಡ ಒಂದಿಷ್ಟು ಜನರಿಗೆ ಮತದಾನದ ಜಾಗೃತಿಯನ್ನ ಮೂಡಿಸುವಂತ ಪ್ರಯತ್ನಕ್ಕೆ ಕೂಡ ಮುಂದಾಗಿರ್ತಕ್ಕಂಥದ್ದು. ಅದಾಗೂ ಕೂಡ ಈಗ ಒಂದು ಉಪಚುನಾವಣೆ 3 ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಒಂದ್ ರೀತಿಯಲ್ಲಿ ಜನರು ಕೂಡ ಒಂದು ಸ್ವ ಇಚ್ಛೆಯಿಂದ ಅವರು ಕೂಡ ಮತದಾನ ಮಾಡ್ಲಿಕ್ಕೆ
ಯುವಕರಾಗಿರ್ಬೋದು, ವಯಸ್ಸಾದವರಾಗಿರ್ಬೋದು, ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ನಾವು ಉದಾಹರಣೆಗೆ ನೋಡೋದಾದ್ರೆ ಈಗ ಸಂಡೂರಿನಲ್ಲಿ 98 ವರ್ಷದ ಅಜ್ಜಿ ಮತದಾನ ಮಾಡಲಿಕ್ಕೆ ಒಂದು ವೀಲ್ ಚೇರ್ ನಲ್ಲಿ ಕೂಡ ಒಂದು ಮತ ಚಲಾಯಿಸಿರ್ತಕ್ಕಂಥದ್ದು ಇದು ಒಂದು ದೊಡ್ಡ ನಿದರ್ಶನ. ಮತ್ತೆ ಅವ್ರಿಗೆ ಎಲ್ಲರಿಗೂ ಕೂಡ ಇದು ಒಂದ್ ರೀತಿಯಲ್ಲಿ ಯಾರಕ್ಕಂತಂದ್ರೆ ವಯಸ್ಸಲ್ಲಿ ಇರ್ತಕ್ಕಂಥವ್ರು ಕೂಡ ಮತದಾನ ಮಾಡ್ಲಿಕ್ಕೆ ಮತಗಟ್ಟೆಗೆ ಹೋಗೋದಕ್ಕೆ ಎಲ್ಲೋ ಒಂದ್ ಕಡೆ ಒಂದು ನಿಸ್ಸಹಾಯಕದಿಂದ ಅವರು ಒಂದ್ ರೀತಿಯಲ್ಲಿ ಹೋಗ್ತಾರೆ, ಒಬ್ಬೊಬ್ರು ಹೋಗಲ್ಲ. ಆ ರೀತಿಯಾಗಿ ಮತವನ್ನ ನಾವ್ಯಾಕೆ ಹಾಕ್ಬೇಕು ಅಥವಾ ನನಗೆ ಬೇರೆ ಕೆಲಸ ಇದೆ ಅನ್ನುವಂತ ರೀತಿಯಲ್ಲೂ ಕೂಡ ನಡೆದುಕೊಳ್ತಾರೆ. ಆದ್ರೆ ಇದೀಗ 98 ವರ್ಷದ ಒಂದು ಅಜ್ಜಿ ಏನಿದ್ದಾರೆ ಅವರು ವೀಲ್ ಚೇರ್ ನಲ್ಲಿ ಬಂದು ಸಂಡೂರಿನಲ್ಲಿ ಮತ ಚಲಾಯಿಸಿರ್ತಕ್ಕಂಥದ್ದು ಇದೊಂದು ದೊಡ್ಡ ನಿದರ್ಶನ ಅಂತ ಕೂಡ ಹೇಳ್ಬೋದು. ಹೀಗೆ ಹಲವು ಒಂದು ಜಾಗೃತಿಯ ಮುಖಾಂತರ ಎಲ್ಲರೂ ಕೂಡ ಈಗ ಏನು ಬೆಳಗ್ಗೆ 7 ಗಂಟೆಯಿಂದಲೂ ಕೂಡ ಆರಂಭವಾಗಿದೆ ಮತದಾನ. ಆ ಒಂದು 3 ಕ್ಷೇತ್ರದಲ್ಲಿ ಕೂಡ ಜನರು ಬರ್ತಾ ಇದ್ದಾರೆ ಅನ್ನುವಂತ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇದೆ. ಆದ್ರೆ ಸಂಜೆ 6ರವರೆಗೂ ಕೂಡ ಯಾವ ರೀತಿಯಾಗಿ ಮತದಾನದ ಒಂದು ಶೇಕಡಾವಾರು ಎಷ್ಟಾಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಪವಿತ್ರ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಒಟ್ಟಾರೆ ರಾಜಕೀಯದಲ್ಲಿ ಚುನಾವಣೆ ರಂಗೇರಿದ್ದು ವೃದ್ಧರು ಕೂಡ ನಮ್ಗೆ ಕೈಲಾಗಿಲ್ಲ ಅಂದ್ರೂ ನಾವು ವೀಲ್ ಚೇರ್ ಅಲ್ಲಾದ್ರೂ ಬಂದು ವೋಟ್ ಹಾಕ್ತೀವಿ ಅನ್ನೋ ಉತ್ಸಾಹದಲ್ಲಿ ಇದ್ದಾರೆ. ಅದನ್ನು ನೀವು ಗಮನಿಸಬಹುದು. ರಾಜ್ಯದ 3 ಕ್ಷೇತ್ರದಲ್ಲೂ ಕೂಡ ವೋಟಿಂಗ್ ಕಾವು ರಂಗೇರಿದ್ದು ಸರತಿ ಸಾಲಲ್ಲೇ ನಿಂತು ಮತ ಚಲಾವಣೆಗೆ ಮುಂದಾಗಿದ್ದಾರೆ ಜನರು. ಇನ್ನು ಸಂಜೆ 6 ಗಂಟೆಯವರೆಗೂ ಕೂಡ ಮತದಾನ ನಡೆಯುತ್ತೆ. ಶಾಂತಿಯುತವಾಗಿ ಮತದಾನ ಆಗ್ಲಿ. ಯಾರೆಲ್ಲ ಇನ್ನೂ ಕೂಡ ಮತಗಟ್ಟೆ ಹತ್ತ ತೆರಳಿಲ್ಲ, ಸೊ ಈಗಾಗಲೇ 9 ಗಂಟೆ 3:30 ಗಂಟೆ ಆಗಿದೆ ಮತದಾನ ಆರಂಭವಾಗಿ. ಸೊ ನೋಡೋಣ ಸಂಜೆಯವರೆಗಾಗಿ ಎಷ್ಟು ಪರ್ಸೆಂಟೇಜ್ ವೋಟ್ ಆಗುತ್ತೆ, ಏನು ಎತ್ತ ಅಂತ. 100% ವೋಟಿಂಗ್ ಆಗತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಇರೋದು. ಏನಾಗಬಹುದು ಗೊತ್ತಿಲ್ಲ, ಕಾದಷ್ಟೇ ನೋಡ್ಬೇಕು. ಇಲ್ಲಿವರೆಗೆ ಚನ್ನಪಟ್ಟಣ 10%, ಹಾಗೆ ಶಿಗ್ಗಾವಿ 10, ಸಂಡೂರು 10. ಅಂದ್ರೆ ಚನ್ನಪಟ್ಟಣ 10.34%, ಶಿಗ್ಗಾವಿಯಲ್ಲಿ 10.08%, ಸಂಡೂರು ಕ್ಷೇತ್ರದಲ್ಲಿ 10.14% ಅಷ್ಟು ಮತದಾನ ಆಗಿದೆ. ಸೊ ಸಂಜೆವರೆಗೂ ಟೈಮ್ ಇದೆ. ಇಷ್ಟೇ ಉತ್ಸುಕತೆಯನ್ನ ಸಂಜೆವರೆಗೂ ಕೂಡ ನಡೆಸ್ಕೊಂಡು ಬರ್ಬೇಕು. ಈಗ 9 ಗಂಟೆಯವರೆಗಾಗಿರೋ ಮತದಾನದಲ್ಲೂ ಕೂಡ ಪರವಾಗಿಲ್ಲ, 10% 3 ಕ್ಷೇತ್ರದಲ್ಲೂ ಕೂಡ ವೋಟಿಂಗ್ ಆಗಿದೆ. ಇದು ಬೈ ಎಲೆಕ್ಷನ್